ನನ್ ಮಗಳು ಮಾಲೆ ಹಾಕೊಂಡಿದ್ದ ದಿನದ ಲಾಗ್ ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ 4 ಗಂಟೆಯಿಂದ. ದಿವ್ಯನ ಎಬ್ಸೋದಕ್ಕಿಂತ ಮೊದಲು ನಾನು ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಿತ್ತಲ್ವಾ, ಅದಕ್ಕೆ ಹೊರಗಡೆನೆ ಫಸ್ಟ್ ಕ್ಲೀನಿಂಗ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹೊರಗಡೆಯಿಂದಾನೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೇಲಿ ಒಬ್ರು ಲಿಟಲ್ ಚಾಂಪ್ ಇದಾರೆ, ಅವ್ರಿಗೆ ನಮ್ಗೆ ಯಾವಾಗ ಬೆಳಕರಿಯುತ್ತೆ ಅವ್ರಿಗೂ ಅವಾಗೇ ಬೆಳಕರಿಯೋದು. ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬರೋಷ್ಟ್ರೊಳಗೆ ಇವ್ರು ಎದ್ದು ಕುತ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ 5 ಗಂಟೆ ಆಗಿತ್ತು. ಇವನ್ ಬೇಗ ಎದ್ದಿರೋದು ಅಷ್ಟೇ ಅಲ್ಲದೆ ಅವಳು ದಿವ್ಯಾಗೂ ಕೂಡ ಮಲ್ಗೋದಕ್ಕೆ ಬಿಡ್ತಾ ಇರ್ಲಿಲ್ಲ, ಬಡ್ದು ಎಬ್ಬಿಸ್ತಾ ಇದ್ದ. ಮೇಡಮ್ ನೋಡಿದ್ರೆ ಡೋಂಟ್ ಕೇರ್ ಅಂತ ಹೇಳಿ ಆರಾಮಾಗಿ ಮಲ್ಕೊಂಡಿದ್ಲು. ಮನೆ ಕ್ಲೀನಿಂಗ್ ಎಲ್ಲ ಮುಗೀತು, ಅದಕ್ಕೆ ಅವಳನ್ನು ಎಬ್ಸಿ ಅವಳಿಗೂ ಸ್ನಾನ ಮಾಡಿಸಿ ಮನೆಯಿಂದಾನೆ ಬಟ್ಟೆ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ದಿವ್ಯಾ ರೆಡಿ ಆಗೋ ಗ್ಯಾಪ್ ಅಲ್ಲಿ ನಾನು ಆಚೆ ಕಡೆ ಹೋಗಿ ರಂಗೋಲಿ ಹಾಕಿ ಬಂದೆ. ಹಾಗೆ ಇವತ್ತು ನಾನು ಉಟ್ಕೊಂಡಿರೋ ಈ ಒಂದು ಬ್ಯೂಟಿಫುಲ್ ಸಾರಿನ RJS ಸಾರಿ ಕಲೆಕ್ಷನ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇಂದ ತರಿಸ್ಕೊಂಡಿದ್ದು. ಇವ್ರ ಪೇಜ್ ಅಲ್ಲಿ ಎಲ್ಲಾ ರೀತಿಯ ಸಾರೀಸ್ ನಿಮ್ಗೆ ಅವೈಲೇಬಲ್ ಇದೆ. 100% ಟ್ರಸ್ಟೆಡ್ ಪೇಜ್ ಇದೆ. ಹಾಗೆ ಇನ್ನೊಂದು ಸ್ಪೆಷಲ್ ಆಫರ್ ಕೂಡ ಇವ್ರ ಪೇಜ್ ಅಲ್ಲಿ ನಡೀತಾ ಇದೆ. ಏನ್ ಆಫರ್ ಅಂದ್ರೆ ಈ ಹೊಸ ವರ್ಷ ಎವ್ರಿ ಮಂತ್ ಇವರು ಗಿವ್ ಅವೇನ ಕೊಡ್ತಾ ಇದ್ದಾರೆ. ಹಾಗೆ ಜನವರಿಯಲ್ಲಿ ಇವಾಗ ಆಲ್ರೆಡಿ ಅವರು ಗಿವ್ ಅವೇನ ಅನೌನ್ಸ್ ಮಾಡಿದ್ದಾರೆ. ಯಾರು ಗಿವ್ ಅವೇ ನಲ್ಲಿ ವಿನ್ ಆಗ್ತೀರಾ ಅವ್ರಿಗೆ ಒಂದು ಸಾರಿ ಫ್ರೀ ಆಗಿ ಸಿಗುತ್ತೆ. ನೀವು ಗಿವ್ ಅವೇ ನಲ್ಲಿ ವಿನ್ ಆಗ್ಬೇಕಂದ್ರೆ ನಾನು ಅವರ ಪೇಜ್ ನ ಟ್ಯಾಗ್ ಮಾಡಿರ್ತೀನಿ, RJS ಸಾರಿ ಕಲೆಕ್ಷನ್. ಆ ಒಂದು ಪೇಜ್ ನ ಫಾಲೋ ಮಾಡಿರ್ಬೇಕು ಅಂಡ್ ಜಾಸ್ತಿ ಮ್ಯಾಕ್ಸಿಮಮ್ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿರ್ಬೇಕು. ಫಾರ್ ಮೋರ್ ಇನ್ಫಾರ್ಮೇಶನ್ ನಾನು ಅವ್ರ ಪೇಜ್ ನ ಟ್ಯಾಗ್ ಮಾಡಿರ್ತೀನಿ, ಅವ್ರ ಪೇಜ್ ನ ವಿಸಿಟ್ ಮಾಡಿ ಅವ್ರ ಹತ್ರ ಪರ್ಚೇಸ್ ಮಾಡಿ. ಇಟ್ಸ್ 100% ಟ್ರಸ್ಟೆಡ್ ಪೇಜ್. ನಾವು ಮನೆ ಬಿಟ್ಟಾಗ 6 ಗಂಟೆ ಆಗಿತ್ತು. ದೇವಸ್ಥಾನದ ಹತ್ರ ಬರೋಷ್ಟ್ರಲ್ಲಿ ಆಲ್ರೆಡಿ ಬೆಳಕಾಗಿತ್ತು. ದಿವ್ಯನ್ ಮಾಲೆ ಹಾಕ್ಸ್ಕೊಂಡ್ ಬರೋದಕ್ಕೆ ಅವ್ರು ಪೀಠದ ಕಡೆ ಕರ್ಕೊಂಡು ಹೋದ್ರು. ಅಲ್ಲಿ ಒಳಗಡೆ ಲೇಡೀಸ್ ಅಲೋ ಇರೋದಿಲ್ಲ ಅಲ್ವಾ, ಅದಕ್ಕೆ ನಾನು ಟೆಂಪಲ್ ಅಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೆ. ಗುಡಿಯಲ್ಲಿ ಆಲ್ರೆಡಿ ಬೆಳಗ್ಗೆನೆ ಪಡ್ಲಿಗೆ ಪೂಜೆನ ಸ್ಟಾರ್ಟ್ ಮಾಡಿದ್ರು. ಇವಾಗ ಡಿಸೆಂಬರ್ ಮಂತ್ ಇರೋದ್ರಿಂದ ಜಾಸ್ತಿ ಮಕ್ಕಳಿಗೆ ಟೂರ್ಗೆ ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ನಮ್ಮ ಮುಲ್ಗೆಮ್ಮನ್ ಗುಡಿಗೂ ಕೂಡ ಜಾಸ್ತಿ ಮಕ್ಕಳು ಬಂದಿದ್ರು ಟೂರ್ಗೆ ಅಂತ ಹೇಳಿ. ನಾನು ಅವ್ರನ್ನೆಲ್ಲ ನೋಡ್ಕೊಂತ ಗುಡಿ ಹತ್ರ ಕುತ್ಕೊಂಡಿದ್ದೆ. ಅಷ್ಟೊತ್ತಿಗೆ ದಿವ್ಯ ಕೂಡ ಮಾಲೆ ಹಾಕೊಂಡ್ ಬಂದ್ಲು. ಹೋಪ್ ನಿಮ್ಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದಿನ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.